ಕಾಂಗ್ರೆಸ್ನವ್ರ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ನಿಮ್ ಪರಿಸ್ಥಿತಿ ಫಸ್ಟ್ ಹೇಳಿ, ಆಮೇಲೆ ಕಾಂಗ್ರೆಸ್ ಅವ್ರದ್ದು ಹೇಳಿರಂತೆ ಜನರ ಪರಿಸ್ಥಿತಿ ಬಗ್ಗೆ ಮಾತಾಡ್ರಿ. ಇಲ್ಲಿ ನೀವು ಬರೋದು ಬರೀ ಕಾಂಗ್ರೆಸ್ ಅವ್ರನ್ನ ಟಾರ್ಗೆಟ್ ಮಾಡಕ್ ಆಗಲ್ಲ. ದೇಶದ ಜನ ಇವತ್ತು ಪ್ಯಾನಿಕ್ ಆಗಿದ್ದಾರೆ. ಕಾಂಗ್ರೆಸ್ ಅವರೆಲ್ಲ ಪ್ಯಾನಿಕ್ ಆಗಿರೋದು, ದೇಶದ ಜನ ಪ್ಯಾನಿಕ್ ಆಗಿದ್ದಾರೆ. ದೇಶದ ಜನರಲ್ಲಿ ಭರವಸೆ ಮೂಡಿಸುವಂತ ಮತ್ತು ದೇಶದ ಜನರಿಗೆ ಯಾವ ರೀತಿ ನೀವು ಸಂತೈಸ್ತೀರಿ ಅದನ್ನ ಮಾತಾಡಿ. ರಾಜ್ಯದ ಜನರಿಗೆ ಪ್ಯಾನಿಕ್ ಹೇಳಿದ್ರಲ್ಲ ಅದನ್ನೇ ಹೇಳಕ್ ಬಂದಿದೆ. ನೋಡಿ, ಮೋದಿ ಅವರು ನೀರನ್ನ ಮಿತವಾಗಿ ಬಳಸಿ ಅಂತ ಹೇಳಿದ್ರೆ ಕಾಂಗ್ರೆಸ್ನವ್ರು ಏನ್ ಶುರು ಮಾಡ್ತಾರೆ ಅಂತ ಹೇಳಿದ್ರೆ, ನೋಡಿ ಮೋದಿ ಅವರು ಹೊಟ್ಟೆ ತುಂಬಾ ನೀರು ಕುಡಿಯೋಕ್ಕೂ ಬಿಡಲ್ಲಪ್ಪ ಅಂತ ಹೇಳಿ ಜನರಲ್ಲಿ ಪ್ಯಾನಿಕ್ ಅನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ನಿರತರಾಗಿದ್ದಾರೆ. ಬಂಗಾರದ ಬೆಲೆ ಜಾಸ್ತಿ ಆಯ್ತು, ಇವ್ರು ಬಂಗಾರದ ನೀವು ಬಂಗಾರ ಖರೀದಿ ಕಡಿಮೆ ಮಾಡ್ರಿ ಅಂತಂದ್ರು. ಇವತ್ತು ಆಮದು ಸುಂಕ ಜಾಸ್ತಿ ಮಾಡಿದ್ರು, ಬಂಗಾರದ ಬೆಲೆ ಯಾಕೆ ಜಾಸ್ತಿ ಆಯ್ತು? ಮತ್ತೆ ನೋಡಿ ಮೇಡಮ್, ಮಾರ್ಕೆಟ್ ಯಾಕೆ ಫ್ಲಕ್ಚುಯೇಷನ್ ಆಯ್ತು? ಮಾರ್ಕೆಟ್ ಅಲ್ಲಿ ಯಾಕೆ ಬಂಗಾರದ ಬೆಲೆ ಒಂದೇ ದಿನಕ್ಕೆ 6% ಜಾಸ್ತಿ ಆಗಿ ಇದೇನು ಹಿಡಿತಕ್ಕೆ ಸಿಗ್ತಾ ಇಲ್ಲ ಅಂತ ಮಾರ್ಕೆಟ್ ಕ್ಲೋಸ್ ಮಾಡುವಂತ ಪರಿಸ್ಥಿತಿ ಎದಕ್ಕೆ ಬಂತು? ನೋಡಿ, ಒಂದೆರಡು ಟೆಕ್ನಿಕಲ್ ಪಾಯಿಂಟ್ ಹೇಳ್ಬಿಡ್ತೀನಿ. ಹೇಳಿ ಟೆಕ್ನಿಕಲ್ ಪಾಯಿಂಟ್. ಭಾರತ ಪ್ರಪಂಚದಲ್ಲೇ 2ನೇ ಅತಿ ದೊಡ್ಡ ಚಿನ್ನ ಖರೀದಿಸುವಂತ ದೇಶ. ನೀವು ಆವಾಗಲೇ ಒಂದು ಫಿಗರ್ ಹೇಳಿದ್ರಿ, $75 ಬಿಲಿಯನ್ ಅಂತ ಹೇಳಿದ್ರಿ, ಆಯ್ತಾ? ನಮ್ಮ ಇಂಪೋರ್ಟಿನ 10% ನಾವು ಕೇವಲ ಗೋಲ್ಡ್ ನ ಇದು ಮಾಡ್ತಾ ಇದೀವಿ, ಏನೋ ತಗೊಂಡ್ ಬರ್ತಾ ಇದೀವಿ. ಅಷ್ಟೇ ಅಲ್ಲ, ಇದು ಪಾಕಿಸ್ತಾನದ ಇಕಾನಮಿಕ್ಕಿಂತ ಜಾಸ್ತಿ ನಾವು ಗೋಲ್ಡ್ ನ ಹೊರದೇಶದಿಂದ ತಗೊಂಡ್ ಬರ್ತಾ ಇದೀವಿ. ಹೇಳ್ತಾ ಇದ್ದೀನಿ ಕೇಳಿ, ತಪ್ಪಂತ ಹೇಳ್ತಾ ಇಲ್ಲ. ತಪ್ಪಂತ ಹೇಳಿದ್ರೆ ನಾವು ತರ್ತಾನೆ ಪಾಕಿಸ್ತಾನಕ್ಕೆ ಇರಲಿಲ್ಲ ನಾವು. ಅವರ ಇಕಾನಮಿಕ್ಕಿಂತ ಪಾಕಿಸ್ತಾನ ಅಂತ ರೋಗ್ ಸ್ಟೇಟ್ ಎದಕಬೇಕು? ಖರೀದಿ ಮಾಡೋ ಬಂಗಾರಕ್ಕೂ ಅವ್ರಿಗೆ ಏನ್ ಸಂಬಂಧ? ಅವ್ರ ಇಕಾನಮಿಕ್ಕಿಂತ ಜಾಸ್ತಿ ನಾವು ಇದನ್ನ ತರ್ತಿದ್ದೀವಿ ಅಂತ ನಿಮ್ಗೆ ಹೇಳಿದೆ. ಹೆಗ್ಗಳಿಕೆ ಅಷ್ಟೇ ಅಲ್ಲ, ಇವಾಗ ಇದು ವಾರ್ ನಡೀತಾ ಇರೋದ್ರಿಂದ ಆಯಿಲ್ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ನಾವು ಇದನ್ನೆಲ್ಲ ಒಂದ್ ನಿಮಿಷ, ಇವಾಗ ನಾವು ಗೋಲ್ಡ್ಗೆ ನಾವು ಪೇ ಮಾಡೋದು ಯಾವ್ದ್ರಿಂದ? ಡಾಲರ್ ಇಂದ. ಆನಂತರ ಆಯಿಲ್ಗೂ ಕೂಡ ಡಾಲರ್ ಇಂದ. ಆದ್ರಿಂದಾಗಿ ಡಾಲರ್ ಬೆಲೆ ಜಾಸ್ತಿ ಆಗುತ್ತೆ, ರುಪಿ ವೀಕ್ ಆಗುತ್ತೆ. ಆದ್ರಿಂದಾಗಿ ಮೋದಿ ಅವರು ಅಂತ ಏನು ಹೇಳಿದ್ರು, ಒಂದ್ ಸ್ವಲ್ಪ ಇದು ಸಂಯಮ ಇರ್ಲಿ, ತಗೊಳ್ಳೇಬೇಡಿ 100% ಅಂತ ಹೇಳಿದ. ಒಂದ್ ನಿಮಿಷ ಎರಡೇ ಲೈನ್ ಹೇಳ್ಬಿಡ್ತೀನಿ, ನೀವು ಆ ನಂತರ ಏನ್ ಬೇಕಾದ್ರೂ ಮಾತಾಡಿ, ಆಯ್ತಾ? ನಿಮಗೆ ಮದುವೆ ಆಗಿತ್ತಿಲ್ಲ, ಸೆಕೆಂಡರಿ, ದಟ್ ಇಸ್ ಪ್ರೈಮರಿ. ಈಗ ಬಹಳಷ್ಟು ಜನರಿಗೆ ಅದೇ ಪ್ರಶ್ನೆ. ಹೆಣ್ಣು ಹೆತ್ತಿರುವಂತ ಪ್ರತಿಯೊಂದು ಪೋಷಕರು ಈಗ ನಿಜಕ್ಕೂ ಕೂಡ ಪ್ಯಾನಿಕ್ ಆಗಿದ್ದಾರೆ ಸರ್. ದಟ್ ಇಸ್ ದಿ ಹಾರ್ಡ್ಕೋರ್ ಟ್ರೂತ್. ಇವಾಗ ನನಗೆ ಮದುವೆ ಆಗಿದ್ರೆ ಪರಿಸ್ಥಿತಿ ಇದಾಗ ಏನಾದ್ರೂ ಡಿಫರೆನ್ಸ್ ಆಯ್ತಾ? ಒಂದ್ ನಿಮಿಷ, ನಾನು ಎದಕ್ಕೆ ಇದನ್ನ ಕೇಳ್ತಿದ್ದೀನಿ ಅಂದ್ರೆ ಸರ್, ಬಂಗಾರ ಅನ್ನೋದು ಒಂದೆರಡು ಪಾಯಿಂಟ್ ಹೇಳ್ತೀನಿ, ಕರೆಕ್ಟ್ ನೀವು ಹೇಳಿದ್ದು. ನಾವು ಬೇಕು ಅಂತ ತಗೊಳ್ಳಲ್ಲ, ಬೇಕಾದಾಗ ಅಷ್ಟೇ ತಗೊಳ್ಳೋದು. ಎಸ್ಪೆಷಲಿ ಮದುವೆ ಟೈಮ್ ಅಲ್ಲೇ ಬಿಡಿ, ಹುಟ್ಟು ಅಥವಾ ಬೇರೆ ಬೇರೆ ಶುಭ ಸಮಾರಂಭಗಳಿಗೆ ಬಿಟ್ಟು ಬಿಡ್ರಿ. ಮದ್ವೆಗಂತೂ ಅಟ್ಲೀಸ್ಟ್ ತಾಳಿಗಾದ್ರೂ ಚಿನ್ನ ಬೇಕು. ಅಲ್ಲಲ್ಲ, ನೀವು ಹೇಳಿದ ಪಾಯಿಂಟ್ ಐ ರೆಸ್ಪೆಕ್ಟ್ ದಟ್. ನೀವ್ ಏನ್ ಹೇಳ್ತಿದ್ದೀರ ಅಂತಾನು ಗೊತ್ತಾಯ್ತು. ಅದಕ್ಕೇನೆ ಇವಾಗ ಡಾಲರ್ ಅಲ್ಲಿ ಪೇ ಮಾಡೋದ್ರಿಂದಾಗಿ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ರುಪಿ ವೀಕ್ ಆಗುತ್ತೆ. ನಾವು ಪುನಃ ಆಯಿಲ್ ಬೈ ಮಾಡೋದ್ರಲ್ಲಿ ಏನಾಗುತ್ತೆ, ಉಳಿದೆಲ್ಲ ಬೆಲೆಗಳು ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ಇನ್ನೊಂದೇನಂತ ಹೇಳಿದ್ರೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಇದೆಯಲ್ವಾ, ಅದ್ರ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ. ನಾವು ಫಾರ್ ಎಕ್ಸಾಂಪಲ್ ಒಂದು ಅರ್ಧ ಗೋಲ್ಡ್ ಅನ್ನ ಕಮ್ಮಿ ಬೈ ಮಾಡಿದ್ರೆ ನಮ್ಮ ದೇಶದ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅರ್ಧದಷ್ಟು ಜಾಸ್ತಿ ಆಗುತ್ತೆ. ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂದ್ರೆ ಏನು ಅಂತ ಹೇಳಿ ಜನರಿಗೆ. ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತ ಹೇಳಿದ್ರೆ ನಾವು ಇಂಪೋರ್ಟ್ ಗಿಂತ ಎಕ್ಸ್ಪೋರ್ಟ್, ಸಾರಿ, ನಾನು ಡಾಲರ್ ಅನ್ನ ನಾವು ಇದು ಗಳಿಸೋದಕ್ಕಿಂತ ಜಾಸ್ತಿ ಇದು ಮಾಡ್ತಾ ಇದೀವಿ, ಏನೋ ಖರ್ಚು ಮಾಡ್ತಾ ಇದೀವಿ. ಅರ್ಥ ಆಯ್ತಾ? ಅದಾಗಬಾರ್ದು ಅಂತಾನೆ ಈ ದೇಶದ ಪ್ರಧಾನಮಂತ್ರಿ. ಒಂದ್ ನಿಮಿಷ, ಇವತ್ತಾಗಿರೋದ ಈ ಒಂದ್ ನಿಮಿಷ ಈ ಇವತ್ತಾಗಿರೋದಲ್ಲ, 75 ವರ್ಷದಿಂದ ನಡ್ಕೊಂಡು ಬಂದಿದೆ ಇದು. ಆವಾಗ $1 ಇದ್ದದ್ದು ಇವಾಗ ಹೇಳಿದ್ರಿ ಇವರು $1 ಯಾವಾಗ 1947ರಲ್ಲಿ ಬಿಜೆಪಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು 12 ವರ್ಷಗಳ ಹಿಂದೆ. ಹಂಗಾಗಿ ನೀವು 12 ವರ್ಷದ ಮಾತಾಡ್ರಿ, 75 ವರ್ಷದ ಮಾತಾಡ್ರಿ. ಹೌದೌದು, ಅಕೌಂಟ್ ಡೆಫಿಸಿಟ್ ಏನಿದೆ ಅದು ಇವತ್ತು ಯುದ್ಧದ ಸಂದರ್ಭದಲ್ಲಿ ಆಗಿದ್ಯಾ? ನಮ್ಮ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ನಡುವಿನ ಇಂಬ್ಯಾಲೆನ್ಸ್ ಏನಿದೆ, ಕೊರತೆ ಏನಿದೆ, ಅದು ಇವತ್ತು ಯುದ್ಧದ ಪರಿಣಾಮವಾಗಿ ಜಾಸ್ತಿ ಆಗಿರ್ಬೋದು. ಬಟ್ ಅದರ್ವೈಸ್ ಆಲ್ಸೋ ಚೀನಾದ ತರ ನಮ್ದು ಇಂಪೋರ್ಟ್ ಗಿಂತ ಎಕ್ಸ್ಪೋರ್ಟ್ ಮೊದಲಿಂದ ಜಾಸ್ತಿ ಇದೆಯಾ? ಇಲ್ಲ. ಮತ್ತೆ ಅದಕ್ಕೆ ನಾವು ಹೇಳ್ತಾ ಇರೋದು ಇವತ್ತು ನೋಡಿ, ಇಂಥ ಸಮಯದಲ್ಲಿ ಸಂಯಮ ತೆಗೆದುಕೊಳ್ಳೋಣ.
ಈ ಒಂದು 50% ಗೋಲ್ಡ್ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಅಂದ್ರೆ ಇವರು ಪ್ಯಾನಿಕ್ ಬೈಯಿಂಗ್ ಅಂದ್ರೆ ಇವಾಗ ರೇಟ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ಕೊಂಡು ಏನು ಹೋರ್ಡಿಂಗ್ ಮಾಡ್ತಿದಾರಲ್ಲ ಅದನ್ನ ಮಾಡಬೇಡಿ. ಇದನ್ನ ಮಲಬಾರ್ ಗೋಲ್ಡ್ ಅವರೇ ಹೇಳಿದ್ದಾರೆ, ಕರೆಕ್ಟ್ ಇದೆ ಈ ವಿಷಯ. ಎಷ್ಟು ಬೇಕೋ ಅಷ್ಟನ್ನ ಯೂಸ್ ಮಾಡಿ, ಮದುವೆ ಸಮಾರಂಭಕ್ಕೆ ಎಷ್ಟು ನೆಸೆಸಿಟಿ ಇದೆ ಅದನ್ನ ಯೂಸ್ ಮಾಡಿ, ಆದ್ರೆ ಹೋರ್ಡಿಂಗ್ ಮಾಡೋದು ಬೇಡ ಅನ್ನೋದನ್ನ ಅವರು ಒಪ್ಕೊಂಡಿದ್ದಾರೆ. ಅದ್ರಾಗೆ ಮೋದಿ ಅವರು ಹೇಳಿರೋದು ಒಂದೇ ಪಾಯಿಂಟ್, ದೊಡ್ಡ ಬಂಗಾರದ ನೀವ್ ಹೇಳಿದ್ರಲ್ಲ ಯಾವ್ದೋ ಒಂದು ಕಂಪನಿ ಹೆಸರು ಹೇಳಿದ್ರಲ್ಲ, ಅವ್ರದೆಲ್ಲ ದೊಡ್ಡ ಚೈನ್ ಅದು ದೊಡ್ಡ ಮಾರ್ಕೆಟ್ ಅದು, ಅಥವಾ ದೊಡ್ಡ ಅವರಿಗೆ ತೊಂದರೆ ಆಗೋದು ಮೇಡಮ್, ಚಿಕ್ಕದಾಗಿ ಸಣ್ಣವರಿಗೆ ತೊಂದರೆ ಆಗಲ್ಲ. ಆಯ್ತಾ? ಅದರಿಂದಾಗಿ ನಾನು ಹೇಳ್ತೀನಿ ಕೇಳಿ, ಕಮ್ಮಿ ಆಯ್ತು ಅಂತ ಹೇಳಿದ್ರೆ ನಮ್ಮ ದೇಶದ ಸಣ್ಣ ಪುಟ್ಟ ಅಕ್ಕಸಾಲಿಗರು ಅವ್ರ ಮೇಲೆ ಬಹಳ ಪರಿಣಾಮ.